ಗುರುಗಳೇ ಎಲ್ಲರಿಗೂ ನಮಸ್ಕಾರ. ಇದೀಗ ತಾನೇ ಒಂದು ಹೊಸ ಪ್ರೊಫೈಲ್ ಬಂದಿರೋದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿದೆ, ಹಾಗಾಗಿ ವಿಡಿಯೋ ಪೂರ್ತಿಯಾಗಿ ನೋಡಿ. ವಿಡಿಯೋ ಮಾತ್ರ ಎಲ್ಲ ಸ್ಕಿಪ್ ಮಾಡದೆ ನೋಡಿ, ಯಾಕಂದರೆ ಇವರು ಒಂದು ಸಂಪೂರ್ಣವಾದ ಮಾಹಿತಿ ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ. ಇವರ ಒಂದು ಹೆಸರು ನೋಡೋದಾದರೆ ರಜನಿ ಎ ಅಂತ ಹೇಳಿಬಿಟ್ಟು, ಹಾಗೆ ಇವರ ಒಂದು ಊರು ನೋಡೋದಾದರೆ ಹಳಿಯಾಳ ಸಿಟಿಯವರು ಅಂತ ಹೇಳಿಕೊಂಡಿದ್ದಾರೆ. ಇನ್ನು ಇವರ ಒಂದು ವಯಸ್ಸು ನೋಡೋದಾದರೆ 23 ವರ್ಷ ಮುಗಿದಿದೆ ನೋಡಿ ಅಂತ ಹೇಳಿಕೊಂಡಿರೋದು. ಹಾಗೆ ಇವರೊಂದು ಮದುವೆ ನೋಡೋದಾದರೆ ಆಗಿದೆ, ಗಂಡ ಮಾಡೋಲ್ಲ ಅಂತ ಸ್ಪಷ್ಟವಾಗಿ ನಿಮಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇನ್ನು ಇವರ ಒಂದು ಕೆಲಸ ನೋಡೋದಾದರೆ ಸ್ಕೂಲ್ ಟೀಚರ್ ಆಗಿದ್ದೇನೆ ನೋಡಿ ಹಳಿಯಾಳದಲ್ಲಿ ಅಂತ ಹೇಳಿಕೊಂಡಿರೋದು. ಹಾಗೆ ಇವರ ಒಂದು ಸಂಬಳ ನೋಡೋದಾದರೆ ತಿಂಗಳಿಗೆ 35,000 ಬರುತ್ತದೆ ನೋಡಿ ಅಂತ ಕೂಡ ಹೇಳಿಕೊಂಡಿದ್ದಾರೆ. ಅದರಲ್ಲಿಯೇ ನನ್ನ ಒಂದು ಖರ್ಚು ಮಾಡಿಕೊಂಡು ಉಳಿದಿದ್ದ ಹಣವನ್ನು ನನ್ನ ಜೀವನಕ್ಕಾಗಿ ಉಳಿಸುತ್ತಿದ್ದೇನೆ ನೋಡಿ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಬಯೋಡೇಟಾವನ್ನು ನಮ್ಮೊಂದಿಗೆ ಶೇರ್ ಮಾಡಿಕೊಂಡಿದ್ದಾರೆ. ಇನ್ನು ಇದರ ಜೊತೆಗೆ ಎಷ್ಟು ಆಸ್ತಿವಿದ್ದರೂ ಸುಖವಿಲ್ಲ ನೋಡಿ ಅಂತ ಭಾಳ ಸ್ಪಷ್ಟವಾಗಿ ಹೇಳಿಕೊಂಡಿರೋದು. ನಾನು ಇರುವುದು ಹಳಿಯಾಳದಲ್ಲಿ, ಒಂದು ಸ್ವಂತ ಮನೆ ಮತ್ತು 15 ಎಕರೆ ಮಾವಿನ ತೋಟವಿದೆ ನೋಡಿ ಅಂತ ಹೇಳಿಕೊಂಡಿರೋದು. ಮನೆ ಇತ್ತೀಚಿನ ದಿನಮಾನಗಳಲ್ಲಿ 1 ಕೋಟಿಗೆ ಬೆಲೆ ಬಾಳುತ್ತದೆ ಮತ್ತು ತೋಟದ ಆದಾಯ ಸುಮಾರು ವರ್ಷಕ್ಕೆ 25 ರಿಂದ 35 ಲಕ್ಷ ಬರುತ್ತದೆ ಅನ್ನೋದೇ ನಿಜ. ನೀವು ಬೇಕಾದರೆ ಇಲ್ಲಿಗೆ ಬಂದು ನನ್ನ ಜೊತೆಗೆ 1 ವರ್ಷ ಇದ್ದು ನೋಡಿ, ನನ್ನ ಆದಾಯ ಎಷ್ಟು ಬರುತ್ತದೆ ಅಂತ ನಿಮಗೆ ಗೊತ್ತಾಗುತ್ತದೆ ನೋಡಿ ಅಂತ ಹೇಳಿಕೊಂಡಿರೋದು. ನಾನು ಇಷ್ಟು ವರ್ಷಗಳ ಕಾಲ ದುಡಿದ ದುಡ್ಡನ್ನು ಸ್ವಲ್ಪ ಬ್ಯಾಂಕ್ಗಳಲ್ಲಿ ಎಫ್ಡಿ ಇಟ್ಟಿದ್ದೇನೆ, ಆದರೆ ಸುಖ ಮಾತ್ರ ಇಲ್ಲ ನೋಡಿ ನನಗೆ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳಿಕೊಂಡಿರೋದು. ಇದಿಷ್ಟು ಇವರು ಎಷ್ಟು ಆಸ್ತಿವಿದ್ದರೂ ಸುಖವಿಲ್ಲ ನೋಡಿ ನನ್ನ ಜೀವನಕ್ಕೆ ಅನ್ನೋದನ್ನು ಭಾಳ ಕಷ್ಟದಿಂದ ಹೇಳಿಕೊಂಡಿದ್ದಾರೆ. ಇನ್ನು ಹೇಗೆ ಇರಬೇಕು ಸಂಬಂಧ ನೋಡಿ ನನ್ನ ಜೊತೆಗೆ ಅಂತ ಹೇಳಿಕೊಂಡಿರೋದು. ಸೊ ಅದನ್ನು ಒಂದೊಂದಾಗಿ ನೋಡೋಣ. ಗಂಡ ನಾನು ಮಾಡುವ ಕೆಲಸದ ಮೇಲೆ ಸುಮ್ಮನೆ ಅನುಮಾನ ಪಡುತ್ತಾ ಇರುತ್ತಾನೆ, ಯೋಚನೆ ಮಾಡುವುದಿಲ್ಲ, ಹೇಗೆ ಮಾಡುತ್ತಿದ್ದ ಆ ಕೆಲಸ ಹೇಗೆ ಮಾಡಿದಳು ಅಂತ. ಅವರ ಥರ ನಿಮ್ಮ ಮನಸ್ಥಿತಿ ಇರಬಾರದು ಅಂದಾಗ ಸ್ವಲ್ಪ ನೆಮ್ಮದಿಯಿಂದ ಇಬ್ಬರು ಸೇರಿ ದೊಡ್ಡ ಆಟವನ್ನು ಆಡೋದಕ್ಕೆ ಆಗುತ್ತದೆ, ಗೊತ್ತಿರಲಿ ನಿಮಗೆ, ಸರಿನಾ ಅಂತ ಹೇಳಿಕೊಂಡಿರೋದು. ಅವರು ಕೋಚದಿಂದ ಹೇಳಿಕೊಂಡಿದ್ದಾರೆ. ಗಂಡನ ಥರ ಅನುಮಾನ ಪಡುವ ವ್ಯಕ್ತಿಯಾಗಿದ್ದರೆ ನೀವು ಬರೋದು ಬೇಡ, ನಾನು ನಿಮಗೆ ಕೊಡುವುದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿಕೊಂಡಿರೋದು. ನೀವು ಉದ್ದ ಮತ್ತು ದಪ್ಪ ಗೂಟ ಕೊಟ್ಟರೆ ನಾನು ರೆಡಿ ಇದ್ದೇನೆ, ಕೆಂಪು ಬಣ್ಣದ ತೂತವನ್ನು ಕೊಡೋಕ್ಕೆ ಬರ್ತೀರಾ ಅಂತ ಕುಲ್ಲಂಕುಷವಾಗಿ ಕರೆದಿರೋದು. ಇದಿಷ್ಟು ಇವರಿಗೆ ಹೀಗೆ ಇರಬೇಕು ನೋಡಿ ಸಂಬಂಧ ಅನ್ನೋದರ ಬಗ್ಗೆ ಸಂಪೂರ್ಣವಾಗಿ ಹೇಳಿಕೊಂಡಿದ್ದಾರೆ. ಇನ್ನು ಇದರ ಜೊತೆಗೆ ಹಾನರ್ ಮ್ಯಾಜಿಕ್ 6 Pro ರಿವ್ಯೂ. ಇವರ ಜೊತೆಗೆ ನಿಮ್ಮ ಸಂಬಂಧ ಕನ್ಫರ್ಮ್ ಆದರೆ ಈ ಒಂದು ಮೊಬೈಲನ್ನು ನಿಮಗೆ ಕಮ್ಯುನಿಕೇಟ್ ಮಾಡೋದಕ್ಕೆ ಇವರು ಕೊಡಿಸ್ತಾರಂತೆ ನೋಡಿ. ಇದರ ಒಂದು ಫೀಚರ್ಸ್ ನೋಡೋದಾದರೆ ಇದರ ಒಂದು ಸ್ನ್ಯಾಪ್ಡ್ರ್ಯಾಗನ್ 8 Gen 3 ಇದೆ ಅಂತ ಹೇಳಿಕೊಳ್ಳಬಹುದು. ಇನ್ನು 12 GB ರ್ಯಾಮ್ ಕೂಡ ಇದೆ ಅಂತ ಹೇಳಿಕೊಂಡಿದ್ದಾರೆ. ಹಾಗೆ ಇದರ ಒಂದು 50 MP 180 MP ರೇರ್ ಕ್ಯಾಮ್ರಾ ಬ್ಯಾಕ್ ಸೈಡ್ದು ಅಂತ ಹೇಳಿಕೊಂಡಿರೋದು. ಈ ಮೆಮೊರಿ ಕ್ಯಾಮ್ರಾ ನೋಡ್ಬೋದು. ಇದೇ 50 MP 180 MP ಕ್ಯಾಮ್ರಾ ಇದು. ಇನ್ನು 6500 mAh ಬ್ಯಾಟ್ರಿ ಕೂಡ ಇದೆ. 80 ವ್ಯಾಟ್ ಫಾಸ್ಟ್ ಚಾರ್ಜರಿಂಗ್ ಕೂಡ ಇದೆ ಈ ಮೊಬೈಲ್ದು ಅಂತ ಹೇಳಿಕೊಂಡಿದ್ದಾರೆ. ಇನ್ನು 50 MP ಫ್ರಂಟ್ ಕ್ಯಾಮ್ರಾ ಕೂಡ ಇದೆ ಅಂತ ಹೇಳಿಕೊಳ್ಳಬಹುದು. ಇಲ್ಲಿ ನೋಡಬಹುದು ನೀವು ಈ ಒಂದು ಫ್ರಂಟ್ ಕ್ಯಾಮ್ರಾ ಇಲ್ಲಿದೆ. ಇನ್ನು 6.8 ಇಂಚಸ್ ಡಿಸ್ಪ್ಲೇ ಗ್ಲಾಸಸ್ ಇದೆ ಅಂತ ಹೇಳಿಕೊಂಡಿರೋದು. ಈ ಗ್ಲಾಸ್ ನೋಡ್ಬೋದು, ಇದು 6.8 ಇದೆ ಅಂತ ಹೇಳಿರೋದು. ಇದರ ಒಂದು ಎಕ್ಸ್ಪೆಕ್ಟೆಡ್ ಪ್ರೈಸ್ ನೋಡೋದಾದರೆ 32,000 ಇದೆ ಅಂತ ಹೇಳಿಕೊಂಡಿರೋದು. ಸೊ ಇದನ್ನು ನೋಡ್ಬೋದು ನೀವು. ಎಲ್ಲರಿಗೂ ಸಿಗುವಂಥ ಮೊಬೈಲ್ ಆಗಿದೆ, ಒಳ್ಳೆ ಫೀಚರ್ಸನ್ನು ಹೊಂದಿದೆ ಈ ಒಂದು ಮೊಬೈಲು. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಮಾಹಿತಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ.